ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನೀವಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ. ಏನಂದರೆ ಇವತ್ತು ಜಸ್ಟ್ ಸಿಂಪಲ್ ಡೇ. ವ್ಲಾಗ್ ಮಾಡಿ ತುಂಬ ದಿನ ಆಯ್ತಲ್ಲ, ಸೊ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಕಾಲೇಜ್ಗೆ ಹೋಗಬೇಕು, ರೆಡಿ ಆಗಿದ್ದೀವಿ. ನನ್ನ ತಂಗಿನೂ ಕೂಡ ರೆಡಿ ಆಗ್ತಿದ್ದಾಳೆ. ನಾಷ್ಟ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಹೋಗೋದು. ಅಲ್ಲಿಂದ ಬಂದು ಆಮೇಲೆ ರಾಘವೇಂದ್ರ ಮಠಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿಗೆ ಹೋಗಬೇಕು ಅಂತಲೇ ವಿಡಿಯೋ ಮಾಡ್ತಿರೋದು. ಸೊ ತಲೆ ಒಂದು ಬಾಚಬೇಕು, ಕೂದಲು ಆರಲಿ ಅಂತ ಬಿಟ್ಟಿದ್ದೀನಿ. ಈಗ ಹೋಗಿ ಪೂಜೆ ಮಾಡಿಬಿಟ್ಟು ಬರ್ತೀನಿ, ಆಮೇಲೆ ನಾಷ್ಟ ಮಾಡ್ತೀನಿ. ನೋಡಿ, ಪೂಜೆ ಆಯಿತು. ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ಗೈಸ್, ಇವಾಗ ನಾಷ್ಟ ಕೂಡ ಆಯಿತು. ಇವಾಗ ಕಾಲೇಜ್ಗೆ ಹೊರಟಿದ್ದೀವಿ. ಅಪ್ಪ ಇದ್ದಾರೆ, ಸೊ ಅಪ್ಪನೇ ಬಿಟ್ಕೊಡ್ತಾರೆ ಕಾಲೇಜ್ಗೆ. ಸೊ ಗೈಸ್, ಇವಾಗ ಕಾಲೇಜ್ಗೆ ಹೊರಟಿದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ ಇದ್ಲು, ಸೊ ಅವಳನ್ನು ಕರ್ಕೊಂಡು ಇವಾಗ ಹೊರಟಿದ್ದೀವಿ. ಗೈಸ್, ಇವಾಗ ಕಾಲೇಜ್ ಬಿಡ್ತು. ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ. ಇವಾಗ ಬಂದು ಸೊ ಗೈಸ್, ಇವಾಗ ಬಂದಿದ್ದೀನಿ. ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಈಗ ಟೈಮ್ ಆಯಿತು. ನನ್ನ ತಮ್ಮ ಬರ್ಸಲ್ಲಿ ಆದರೆ ಏನಿಲ್ಲ, ರೆಡಿ ಆಗೋದು. ಇದ್ದೇ ಡ್ರೆಸ್ಸು. ಗಾಡಿ ಜಾಸ್ತಿ ಬರ್ತಿದೆ ಸೌಂಡ್. ನನ್ನ ತಮ್ಮ ಬರೋಷ್ಟರಲ್ಲಿ ತಲೆ ಬಚ್ಕೋಬೇಕು ಮತ್ತು ಹಣೆಗೆ ಇಕ್ಕೊಂಡ್ರೆ ಮುಗೀತು. ಈಗ ಅಮ್ಮನ ರೆಡಿ ಆಗ್ತಿದ್ದಾರೆ. ನನ್ನ ತಂಗಿ ಸ್ನಾನ ಮಾಡ್ಕೊಬರೋಕೆ ಹೋಗಿದ್ದಾಳೆ. ಸೊ ಹೂವು ಒಂದು ಮುಡ್ಕೋಬೇಕು. ಹೂವು ಮುಡ್ಕೊಂಡ್ರೆ ಫುಲ್ ರೆಡಿ. ಅಮ್ಮಂಗೆ ತಲೆ ಬಚ್ಕೊಡ್ತಿದ್ದಾಳೆ ನನ್ನ ತಂಗಿ. ಎಲ್ಲೂ ಬೆಳಗ್ಗೆ ಚೆನ್ನಾಗಿ ಬರ್ತಿಲ್ವಲ್ಲ. ಓಕೆ, ಇವಾಗ ಜಾಸ್ತಿ ಏನು ರೆಡಿ ಆಗಿಲ್ಲ. ಐಲಿನರು ಕೂಡ ಹಾಕಿಲ್ಲ, ಬರೀ ಹಣೆಗೆ ಇಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಹೊರಟಿದ್ದೀವಿ. ನೋಡಿ, ಅದ್ರ ಪಕ್ಕದಲ್ಲೇ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ದೇವಸ್ಥಾನವೂ ಇದೆ. ಸೊ ಅದ್ರ ಪಕ್ಕ ರಾಘವೇಂದ್ರ ಸ್ವಾಮಿ ಮಠ ಇದೆ. ಬಂದ್ವಿ ಇವಾಗ. ಗೈಸ್, ಇವಾಗ ಒಳಗಡೆಗೆ ಬರ್ತಾಯಿದ್ದೀವಿ. ತುಂಬ ರಶ್ ಇದ್ದರು. ಮತ್ತು ಆಚೆ ಕಡೆ ಇನ್ನೂ ಏನೇನೋ ಅದು ನೀರದು ಅದೆಲ್ಲ ಕಟ್ತಿದ್ದಾರೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ರಶ್ ಇದ್ದರು, ಬಟ್ ಆದ್ರೂ ನಮಗೆ ದರ್ಶನ ಚೆನ್ನಾಗಿತ್ತು. ಸೊ ಅಲ್ಲಿಂದ ಒಳಗಡೆಗೆ ಹೋಗಿ ಅಲ್ಲೂ ಅಷ್ಟೇ ಫುಲ್ಲು ಜಾಸ್ತಿ ಜನ ಕ್ಯೂ ಅಲ್ಲಿ ನಿಂತಿದ್ರು. ವಾರ ಆದ್ರಷ್ಟೇ ಜಾಸ್ತಿ ಜನ ಇರ್ತಾರೆ. ಸೊ ಅಲ್ಲಿಂದ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಆಚೆ ಕಡೆ ತೊಗೋತಿದ್ದೀವಿ. ಹಾಗೆ ಒಂದೆರಡು ಚಿಕ್ಕ ಓಲೆ ಮತ್ತು ಒಂದು 3 ಸರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಬಟ್ ರೇಟ್ ಮಾತ್ರ ಜಾಸ್ತಿ. ಇವಾಗ ನಾವು ಓಮ್ ಕಲೆಕ್ಷನ್ಗೆ ಬಂದಿದ್ದೀವಿ. ಅಲ್ಲಿ ಬಟ್ಟೆ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ವಿಡಿಯೋ ಮಾಡೋದು ಮರ್ತೋಯ್ತು. ಎಷ್ಟು ಲಾಸ್ಟಲ್ಲಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಸೊ ಅಲ್ಲಿ ನನ್ನ ತಂಗಿ ಒಂದೆರಡು ವೀಡಿಯೋ ಕ್ಲಿಪ್ಸ್ ತೊಗೊಂಡ್ಲು. ಅಲ್ಲಿ ಬಟ್ಟೆ ತೊಗೊಳ್ಳುವಾಗ ವಿಡಿಯೋ ಮಾಡೋದೇ ಮರ್ತೋಗಿತ್ತು. ಸೊ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಇವಾಗ ಒಡವೆ ಅಂಗಡಿಗೆ ಬಂದಿದ್ದೀವಿ. ಯಾಕೆಂದರೆ ನಂದು ಮೂಗ್ಬಟ್ಟು ಫುಲ್ಲು ಕಪ್ಪಾಗೋಯ್ತಿತ್ತು ಬೇಗ, ಅದು ಚೆನ್ನಾಗಿರಲಿಲ್ಲ. ಅದಕ್ಕೆ ಮೂಗ್ಬಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಆಗೋತಿದ್ನಲ್ಲ ಅದೇ ಥರ ಗುಂಡುಕಿರೋದು, ಅದನ್ನೇ ತೊಗೊಂಡ್ವಿ. ಈಗ ಅದೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಗೈಸ್, ಇವಾಗ ಬಂದ್ವಿ. ಇವಾಗೆಲ್ಲ ಆವಾಗಲೇ ಬಂದ್ವಿ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಕಾಫಿ ಎಲ್ಲ ಕುಡಿತಿದ್ರು ಅಮ್ಮ. ನಾವು ಸುಮ್ಮನೆ ಹಂಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ನೀವೇ ನೋಡಿರ್ತೀರ. ಮಾಲ್ಗೆ ಹೋಗಿ ಸ್ವಲ್ಪ ಬಟ್ಟೆ ತಗೊಂಡು ಹಾಗೆ ನೋಡಿ ಮೂಗ್ಬಟ್ಟು ಚೇಂಜ್ ಮಾಡಿದ್ದೀನಿ. ಇದು ಮೂಗ್ಬಟ್ಟು ಚೇಂಜ್ ಮಾಡಿದ್ದೀನಿ. ಅದು ಒಂಥರ ಬ್ಲ್ಯಾಕ್ ಆಗ್ತಿತ್ತು. ಸೊ ಅದಕ್ಕೆ ಫಸ್ಟ್ ಇದನ್ನೇ ಹಾಕ್ಕೊಂಡಿದ್ದೆ, ತಿರ್ಗಾ ಅದನ್ನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿ ಹೋಗು. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.